ಈಗ ರೆಡ್ ಬುಕ್ ಕೈಯಲ್ಲಿ ಹಿಡಿದು ಸಂವಿಧಾನ ಉಳಿಸಿ ಎನ್ನುವ ನಾಯಕರು ಅವರ ಅಜ್ಜಿ ತಂದೆ ಸಂವಿಧಾನದ ಜೊತೆ ಏನು ಮಾಡಿದ್ದಾರೆ ನೋಡಿಕೊಳ್ಳಲಿ. ಆಗ ಅವರಿಗೆ ರೆಡ್ ಬುಕ್ ತರುವ ಅಗತ್ಯ ಬರಲಿಕ್ಕಿಲ್ಲ ಎಂದು ಬಿಜೆಪಿ ತಮಿಳುನಾಡು ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಟಾಂಗ್ ನೀಡಿದರು. ಅವರು ಉಡುಪಿಯ ಪುರಭವನದಲ್ಲಿ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಆಯೋಜಿಸಿದ ಸಂವಿಧಾನ ಸಮ್ಮಾನ್ ಅಭಿಯಾನ ಮತ್ತು ಸಂವಿಧಾನ ಬದಲಾಯಿಸಿದ್ದು ಯಾರು ಎಂಬ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರ ಹೆಸರನ್ನು ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಬಳಸಿಕೊಂಡು ಅವರಿಗೆ ಅನ್ಯಾಯ ಮಾಡಿದವರು ಇವತ್ತು ಇನ್ನೊಂದು ಪಕ್ಷಕ್ಕೆ ಕೈತೋರಿಸಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ. ಹಿಂದೆ ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಮಾಡಿರುವ ಅನ್ಯಾಯ ಅವಮಾನಗಳನ್ನು ಸರಿಪಡಿಸಲು ಮೊರಾರ್ಜಿ ದೇಸಾಯಿ, ವಿಪಿ ಸಿಂಗ್ ಮತ್ತು ವಾಜಪೇಯಿ ಅವರ 5 ವರ್ಷಗಳ ಅವಧಿ ಹಾಗೂ ಈಗಿನ ನರೇಂದ್ರ ಮೋದಿ ಅವರ 10 ವರ್ಷಗಳ ಅವಧಿ ಕೂಡ ಸಾಕಾಗುವುದಿಲ್ಲ ಎಂದರು. ಈ ಪುಸ್ತಕದಲ್ಲಿ ವಿಕಾಸ್ ಕುಮಾರ್ ಅವರು ಏನು ಬರೆದಿದ್ದಾರೆ ಇದೆಲ್ಲ ಕೂಡ ಇವತ್ತು ಚರ್ಚೆ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ. ನನಗೆ ಚಾನ್ಸ್ ಕೊಟ್ಟಿರುವ ವೇದಿಕೆಯಲ್ಲಿರುವ ಎಲ್ಲ ಅಧ್ಯಕ್ಷರವರು ಈ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಆ ಕಾರ್ಯಕ್ರಮ ಯಾರು ಏರ್ಪಡಿಸಿ ಮಾಡಿದ್ದಾರೆ ಅವರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೇನೆ. ಡಾಕ್ಟರ್ ಅಂಬೇಡ್ಕರ್ ಇಸ್ ನಾಟ್ ಅ ನಾರ್ಮಲ್ ಪರ್ಸನ್, ಇಸ್ ಎ ವೆರಿ ಯುನೀಕ್ ಹ್ಯೂಮನ್ ಬೀಯಿಂಗ್. ಒಂದು ನಾರ್ಮಲ್ ಮನುಷ್ಯ ಇಲ್ಲ ಸರ್. ಅವರು ಒಂದು ಫ್ಯಾಮಿಲಿಯಲ್ಲಿ 14th ಚೈಲ್ಡ್ ಆಗಿ ಹುಟ್ಟಿರುವ ಒಂದು ಮನುಷ್ಯ, 14th ಚಿಲ್ಡ್ರನ್. ಅವರ ತಂದೆ ಮಧ್ಯಪ್ರದೇಶ್ ಮಾವ್, ಅಲ್ಲಿ ಮಹಾ ರೆಜಿಮೆಂಟ್ ಇತ್ತು, ಈಸ್ಟ್ ಇಂಡಿಯಾ ಕಂಪನಿ, ಆಮೇಲೆ ಬ್ರಿಟಿಷ್ ಬಂದ ಆ ಕಂಪನಿಯಲ್ಲಿ ಒಂದು ಸುಬೇದಾರಾಗಿ ಕೆಲಸ ಮಾಡಿದ್ದು ಅವರಿಗೆ ತಂದೆ. ಅವರ ತಂದೆ ರಾಮ್ಜಿ ಮನೋಜಿ ಸಾಕ್ಪಾಲ್ ಅವರದ್ದು 14th ಚೈಲ್ಡ್ ಆಗಿ ಹುಟ್ಟಿರುವುದು ಡಾಕ್ಟರ್ ಅಂಬೇಡ್ಕರ್. ಆಕ್ಚುಲಿ ಇವರು ಅಂಬೇಡ್ಕರ್ ಹೆಸರು ಸರ್ನೇಮ್ ಏನಿದೆ ಅದು ಅವ್ರ ಸರ್ನೇಮ್ ಕೂಡ ಇಲ್ಲ. ಅವರದ್ದು ತಂದೆ ಹುಟ್ಟಿರುವ ಹೆಸರು ಭೀಮರಾವ್ ರಾಮ್ಜಿ, ಅವರ ಹೆಸರು ಭೀಮರಾವ್ ರಾಮ್ಜಿ. ಅವರ ಒರಿಜಿನಲ್ ಸರ್ನೇಮ್ ಅಂಬಾಡೇವಾ, ಅದು ಅಂಬೇಡ್ಕರ್ ಅಲ್ಲ. ಅವರ ಒರಿಜಿನಲ್ ಸರ್ನೇಮ್ ಅಲ್ಲಿ ಒಂದು ಹುಟ್ಟಿರುವ ಗ್ರಾಮದ ಹೆಸರು ಅಂಬಾಡೇವಾ. ಆ ಗ್ರಾಮ ಹೆಸರು ಮಾತ್ರ ಅವರು ಸರ್ನೇಮ್ ಆಗ್ತಾರೆ ಬಹಾರ್ ಕಮ್ಯುನಿಟಿಯಲ್ಲಿ. ಅದು ಅನ್ಟಚಬಲ್ ಕಮ್ಯುನಿಟಿಯಾಗಿ ಕ್ಲಾಸಿಫೈ ಮಾಡಿದ್ದಾರೆ. ಅವರ ಕ್ಲಾಸ್ ಪಾಠ ಮಾಡಿಕೊಡುವ ಅವರು ಮರಾಠಿ ಬ್ರಾಹ್ಮಿನ್ ಟೀಚರ್, ಅವರ ಹೆಸರು ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್. ಅವರು ಮರಾಠಿ ಬ್ರಾಹ್ಮಿನ್ ಟೀಚರ್, ಅವರು ಸರ್ನೇಮ್ ಅಂಬೇಡ್ಕರ್. ಅವರಿಗೂ ಭೀಮರಾವ್ ರಾಮ್ಜಿ ಮೇಲೆ ತುಂಬಾ ಇಷ್ಟ ಆಗಿದೆ. ಈ ಮಗು ಇಷ್ಟು ಏಜ್ ನಲ್ಲಿ ಇಷ್ಟು ಶಾರ್ಪ್ ಆಗಿದ್ದಾರೆ. ಅವರ ಕ್ಲಾಸ್ ರೂಮ್ ನಲ್ಲಿ ರಿಜಿಸ್ಟರ್ ನೋಟ್ ಬರೆಯುವಾಗ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಭಿನಂದ ಹೆಸರು ಚೇಂಜ್ ಮಾಡಿ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಸರ್ನೇಮ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಸರ್ನೇಮ್ ಒಂದು ವಿಶೇಷ ಕಾರಣ ಆ ಸಮಯದಲ್ಲಿ ಎಲ್ಲಾ ಕಡೆಯಲ್ಲಿ ಕೂಡ ಅನ್ಟಚಬಿಲಿಟಿ ಇತ್ತು. ಕ್ಲಾಸ್ ರೂಮ್ ನಲ್ಲಿ ಅಂಬೇಡ್ಕರ್ ಅವರು ಒಂದು ಗೋಣಿ ಚೀಲ ಆ ಪೈ ಮೇಲೆ ಕೂತ್ಕೊಂಡೇ ಕ್ಲಾಸ್ ರೂಮ್ ನಲ್ಲಿ ಅವರ ಪಾಠ ಏನ್ ಮಾಡ್ತಾರೆ ಅದು ನೋಡ್ಬೇಕಾಗಿತ್ತು. ನೀರು ಕೊಡಬೇಕು ಕೂಡ ಅವರನ್ನು ನೀರು ಕೊಡ್ಲಿಕ್ಕಿಲ್ಲ. ಅವರು ಕೂತ್ಕೊಂಡು ತನ್ನ ಬಾಯಿ ಓಪನ್ ಮಾಡಿ ಇಡ್ತಾರೆ. ಫಣದಲ್ಲಿ ಯಾವ ತರ ನೀರು ಹಾಕ್ತಾರೋ ಆ ತರ ಅಂಬೇಡ್ಕರ್ ಅವರು ನೀರು ಹಾಕ್ತಾರೆ. ಫಣದಲ್ಲಿ ನೀರು ಹಾಕೋ ತರ ನೀರು ಹಾಕ್ತಾರೆ. ಇದೆಲ್ಲ ನೋಡಿ ಆ ಮಗು ನಮ್ಮ ದೇಶದಲ್ಲಿ ಒಂದು ಬದಲಾವಣೆ ತಗೊಂಡು ಬರಬೇಕು. ಅದು ರೆವಲ್ಯೂಷನರಿ ಮೀನ್ಸ್ ಅಲ್ಲ, ಒಂದು ನಕ್ಸಲ್ ಟೈಪ್, ಒಂದು ರೆವಲ್ಯೂಷನರಿ ಟೈಪ್. ಇಂದ ಕಮ್ಯುನಿಸ್ಟ್ ಅವರು ಯಾವ ತರ ಬೆಂಗಾಲದಲ್ಲಿ, ಜಾರ್ಖಂಡ್ದಲ್ಲಿ, ಬಿಹಾರದಲ್ಲಿ, ಒರಿಸ್ಸಾದಲ್ಲಿ ತಗೊಂಡಿದ್ದಾರೆ ಆ ತರ ಆಮ್ನಿಸ್ಟಲ್ಲ. ಎಜುಕೇಶನ್ ಮೂಲಕ ನಾವೆಲ್ಲ ಮಾಡಬೇಕು. ತುಂಬಾ ಓದಿದ್ರು, ತುಂಬಾ ಓದಿದ್ರು. ಇವತ್ತು ನಾವು ಯಾರಾದರೂ ಹೇಳ್ತೀವಿ, ಕಾಂಗ್ರೆಸ್ ನಲ್ಲಿ ದೊಡ್ಡ ನಾಯಕರು ಕೇಳ್ತೀವಿ, ಓ ನೀವು ಕ್ಯಾಂಬ್ರಿಡ್ಜ್ ನಲ್ಲಿ ಓದಿದ್ದೀರಾ, ನೀವು ಆಕ್ಸ್ಫರ್ಡ್ ನಲ್ಲಿ ಓದಿದ್ದೀರಾ, ನೀವು ದೊಡ್ಡ ನಾಯಕ. ಈ ಮನುಷ್ಯ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಯಾರಿಗೂ ಅವ್ರಿಗೆ ಅಪ್ರಿಷಿಯೇಷನ್ ಕೊಟ್ಟಿಲ್ಲ, ಪೇಪರ್ನಲ್ಲಿ ಕೊಟ್ಟಿಲ್ಲ. ಈ ದೊಡ್ಡ ಯೂನಿವರ್ಸಿಟಿ 2ನಲ್ಲಿ ಓದಿದ್ದಾರೆ. ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕ್ ನಲ್ಲಿ ಒಂದು ಡಿಗ್ರಿ ಮಾಡಿದ್ದಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಯುಕೆ ನಲ್ಲಿ 2ನೇ ಡಿಗ್ರಿ ಮಾಡಿದ್ದಾರೆ. ಆಮೇಲೆ ಗ್ರೇಸನ್ ಲಾ ಅಲ್ಲಿ ಲಾ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ 2 ದೇಶದಲ್ಲಿ 2 ಕಡೆಯಲ್ಲಿ ಟಾಪ್ ರೇಟ್ ಯೂನಿವರ್ಸಿಟಿಯಲ್ಲಿ ಅಷ್ಟೇ 2 ಡಿಗ್ರಿ. ಆ ಡಿಗ್ರಿ ಮಾಡಿದ ಮೇಲೆ ಕೂಡ ಅವರಿಗೆ ನಮ್ಮ ದೇಶದಲ್ಲಿ ಅನ್ಟಚಬಿಲಿಟಿ ಇತ್ತು. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದಿಬಿಟ್ಟು ಬಂದ ಮೇಲೆ ಅವರಿಗೂ ಆ ಟೈಮ್ನಲ್ಲಿ ಗ್ವಾಲಿಯರ್ ಮಹಾರಾಜ ಅವರು 11 ಪೌಂಡ್ ಒಂದು ತಿಂಗಳಿಗೂ ಸ್ಕಾಲರ್ಶಿಪ್ ಕೊಟ್ಟು ಅಮೆರಿಕ ಕಳಿಸಿದ್ದಾರೆ. ಕಂಡೀಷನ್ ಏನು, ಅವರು ವಾಪಸ್ ಬಂದ ಮೇಲೆ 10
ವರ್ಷ ಕೆಲಸ ಮಾಡಬೇಕು ಗ್ವಾಲಿಯರ್ ರಾಜ್ಯದಲ್ಲಿ. ಅವರು ಅಮೆರಿಕದಲ್ಲಿ ಬಂದ ಮೇಲೆ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ. ಆ ಗ್ವಾಲಿಯರ್ ಮಹಾರಾಜ ಜೊತೆಗೆ ಯಾರೆಲ್ಲ ಇದ್ರು ಅವರು ಕೂಡ ಅಂಬೇಡ್ಕರ್ ಅವರನ್ನು ಮುಟ್ಲಿಕ್ಕೆ ತಯಾರಾಗಿಲ್ಲ. ಅಂಬೇಡ್ಕರ್ ಜೊತೆಗೆ ಕೂತ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಅಂಬೇಡ್ಕರ್ ಅವರಿಗೆ ಒಂದು ನೀರು ಕೊಡ್ಲಿಕ್ಕೆ ತಯಾರಾಗಿಲ್ಲ. ಅದೇ ಗ್ವಾಲಿಯರ್ನಲ್ಲಿ 14 ದಿವಸ ಅಂಬೇಡ್ಕರ್ ಅವರು ಕೆಲಸ ಮಾಡಿದ್ರು ಅಮೆರಿಕದಿಂದ ಬಂದ ಮೇಲೆ. ಅಂತ 14 ಡೇಸ್ನಲ್ಲಿ ಯಾವಾಗ ಅವರು ಅನ್ಟಚಬಲ್ ಗೊತ್ತಾಯ್ತೋ, ಯಾವ ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ರು ಆ ಮಾಲೀಕರು ಕೂಡ ನೀವು ಔಟ್ಸೈಡ್ ಹೋಗಿ ಕಳಿಸ್ಬಿಟ್ಟಿದ್ದಾರೆ. ಸೊ ಈ ಬ್ಯಾಕ್ಗ್ರೌಂಡ್ ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಅರ್ಥ ಮಾಡಿಕೊಂಡ್ರೆ ಇಷ್ಟೊಂದು ಒಳ್ಳೆಯಾಗಿ ಓದಿದವರು, ಸಮಾಜದಲ್ಲಿ ಇಷ್ಟು ಕಷ್ಟ ನೋಡಿದವರು, ಅವರು ಓದಿದ ಮೇಲೆ ಕೂಡ ಅವ್ರಿಗೆ ಅಷ್ಟು ಕಷ್ಟ ಇತ್ತು. ಇವತ್ತು ನಾವು ಹೇಳಿದ್ವಿ ಅಂಬೇಡ್ಕರ್ ಅವರು ಲಾ ಎಕ್ಸ್ಪರ್ಟ್. ಅವರು PhD ಥೀಸಿಸ್ ಎಲ್ಲ ನಾವು ನೋಡಬೇಕು. ಇಲ್ಲಿರುವ ನಮ್ಮ ನಾಯಕರು, ನಮ್ಮ ಮಿತ್ರರೆಲ್ಲ ಕೂಡ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಮಾಡಿದ ಥೀಸಿಸ್ ದ ಪ್ರಾಬ್ಲಮ್ ಆಫ್ ರುಪಿ, ಇಟ್ಸ್ ಆರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್. ಇಂಡಿಯನ್ ರುಪಿ ಬಗ್ಗೆ ಲಾಸ್ಟ್ 100 years ನಲ್ಲಿ ಯಾರಾவது ಒಂದು ಒಳ್ಳೆ PhD ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬರೆದಿದ್ದಾರ ಅದರಲ್ಲಿ ಫಸ್ಟ್ ಅಂಬೇಡ್ಕರ್ ಅವರ ಥೀಸಿಸ್ ಅಲ್ಲಿ ಇಂಡಿಯನ್ ರುಪಿ ಬಗ್ಗೆ. ಇಂಡಿಯನ್ ರುಪಿ ಯಾಕೆ ಡಿಪ್ರೆಸ್ಡ್ ಆಗಿದೆ, ಯಾಕೆ ಯುನೈಟೆಡ್ ಕಿಂಗ್ಡಮ್ ಗವರ್ಮೆಂಟ್ ನಮ್ಮ ರುಪಿ ಮೇಲೆ ಬರಲಿಕ್ಕೆ ಬರುತ್ತಾ ಇಲ್ಲ, ಇದೇ ಒಂದು ಥೀಸಿಸ್. ಇದಕ್ಕೆ ಮುಂಚೆ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮಾಡಿದ್ರು ಕೂಡ ಆನ್ಸೆಂಟ್ ಇಂಡಿಯನ್ ಕಾಮರ್ಸ್, ನಮ್ಮ ದೇಶದಲ್ಲಿ ಯಾವ ತರ ವ್ಯಾಪಾರ ಇತ್ತು ಅದ್ರ ಬಗ್ಗೆ ಥೀಸಿಸ್ ಮಾಡಿದ್ದಾರೆ. ನ್ಯಾಷನಲ್ ಡಿವಿಡೆಂಡ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಥೀಸಿಸ್ ಮಾಡಿದ್ದಾರೆ. ಹಣ ಈಗ ಸೋದರ ಆದ ಮೇಲೆ ಒಂದು ಪಕ್ಷದವರು ಅಂಬೇಡ್ಕರ್ ಅವರು ಜನರಲ್ ಲೀಡರ್ ಆಗಿ ತಗೊಂಡು ಹೋಗಬಾರದು, ಒಂದು ಕೇವಲ ಒಂದು ಕಾಸ್ಟ್ ಲೀಡರ್ ಆಗಿ ಮಾತ್ರ ಇರಬೇಕು, ಒಂದು ಕಡೆ ತಗೊಂಡೋಗಿ ಕೂರಿಸ್ತಿದ್ದಾರೆ. ಆಮೇಲೆ ಅಂಬೇಡ್ಕರ್ ಅವರು ಒಂದು ಲಾ ಮಿನಿಸ್ಟರ್ ಆಗಿ ಮಾತ್ರ ಎಲ್ಲರೂ ಕೊಟ್ಬಿಡಬೇಕು. ಲಾ ಮಿನಿಸ್ಟರ್ ಏನು ಕೆಲಸ ಇಲ್ಲ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿದ ಮೇಲೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅಮೆರಿಕ ಟೂರ್ ಹೋಗ್ತಾರೆ, UK ಟೂರ್ ಹೋಗ್ತಾರೆ, ಆವಾಗಲೂ ಪ್ರೈಮ್ ಮಿನಿಸ್ಟರ್ ರೆಸ್ಪಾನ್ಸಿಬಿಲಿಟಿ ಅಂಬೇಡ್ಕರ್ ಅವರು ಕೊಡಲ್ಲ. ಏಕೆ ಇಂಡಿಪೆಂಡೆನ್ಸ್ ಮುಂಚೆ ವೈಸ್ರಾಯ್ ಕೌನ್ಸಿಲ್ ನಲ್ಲಿ ವಾಟರ್ ಇರಿಗೇಷನ್ ಇಡೀ ದೇಶದ ಇನ್ಚಾರ್ಜ್ ಆಗಿ ಯಾರು ಕೆಲಸ ಮಾಡಿದ್ರೆ ಅಂಬೇಡ್ಕರ್ ಅವರು ವಾಟರ್ ಇರಿಗೇಷನ್ ಬಗ್ಗೆ ಎಷ್ಟು ಕಲ್ಪನೆ ಇದೆ. ನಮ್ಮ ದೇಶದಲ್ಲಿ ಇಂಡಿಪೆಂಡೆನ್ಸ್ ಸಮಯದಲ್ಲಿ ಯಾರು ಕೂಡ ಅಷ್ಟು ಕಲ್ಪನೆ ಇಲ್ಲ. ಆದ್ರೆ ಈ ಮನುಷ್ಯರು ನಿಜವಾಗಿ ಏನ್ ಕ್ರೆಡಿಟ್ ಸಿಗ್ಬೇಕು, ನಿಜವಾಗಿ ಇಷ್ಟೊಂದು ಒಂದು ಮನುಷ್ಯ ನಮ್ಮ ದೇಶದಲ್ಲಿ ಏನ್ ಗೌರವ ಸಿಗ್ಬೇಕು ಆ ಗೌರವ ಯಾರು ಕೊಟ್ಟಿಲ್ಲ, ಅವ್ರ ಗೌರವ ಸಿಕ್ಕಿಲ್ಲ. 1954ರಲ್ಲಿ ಅವರು ಟಿವಿ ಹೋದರು. ಆಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತ ರತ್ನ ಕೊಟ್ಟಿದ್ದಾರೆ. ಮೇಡಮ್ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಅವರೇ ಭಾರತ ರತ್ನ ಕೊಟ್ಟಿದ್ದಾರೆ. ಆದ್ರೆ ಅಂಬೇಡ್ಕರ್ ಅವರಿಗೂ ಭಾರತ ರತ್ನ ಕೊಡಬೇಕಂದ್ರೆ ಯಾರು ಕೂಡ ಚಿಂತನೆಯಲ್ಲಿ ಇಟ್ಕೊಂಡಿಲ್ಲ. 1990 DPC ಗವರ್ಮೆಂಟ್ ಬಂದ ಮೇಲೆ ಅದರಲ್ಲಿ ಬಿಜೆಪಿ ಪಕ್ಷ MPs ಅವರು ಸಪೋರ್ಟ್ DPC ಬಂದಿದ್ದರು. ಆವಾಗ 1990ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಭಾರತ ರತ್ನ ಸಿಕ್ಕಿತು. ಇದು ನಾವೆಲ್ಲರೂ ಕೂಡ ಈ ಸಮಯದಲ್ಲಿರುವ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಫಸ್ಟ್ ನಾವು ತಿಳ್ಕೊಳ್ಬೇಕು. ಫಸ್ಟ್ ಅಂಬೇಡ್ಕರ್ ಅವರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬೇಕು. ಎಷ್ಟು ಒಂದು ಒಳ್ಳೆಯ ಮನುಷ್ಯ, ಎಕನಾಮಿಕ್ಸ್, ಜೂರಿಸ್ಟ್, ಲಾಯರ್, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಒಂದು ದೊಡ್ಡ ಕಲ್ಪನೆ ಇರುವ ಒಂದು ಮನುಷ್ಯ. ಪ್ಲಾನಿಂಗ್ ಕಮಿಷನ್ ಮೇಡಮ್ ಅವರು ಹೇಳಿದರು ಸಂಪೂರ್ಣ ಬದಲಾವಣೆ ಮಾಡಬೇಕು. ಕಾರಣ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ಆಗುವಾಗಲೇ ಎಮರ್ಜೆನ್ಸಿ ಸಮಯದಲ್ಲಿ ಮೇಡಮ್ ಇಂದಿರಾ ಗಾಂಧಿ ಅವರು ಪ್ರಿಯಾಂಬಲ್ ಒಂದು ತಿದ್ದುಪಡಿ ಮಾಡಿದರು. ಪ್ರಿಯಾಂಬಲ್ ನಾವೆಲ್ಲರೂ ಕೂಡ ಇಲ್ಲಿ ನಾವು ಪ್ರಿಯಾಂಬಲ್ ಮೇಲೆ ಪ್ರಮಾಣ ಸಾವರೆನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಏನಿತ್ತು ಅದರಲ್ಲಿ ಸಾವರೆನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್, ಸೋಷಿಯಲಿಸ್ಟ್ ಸೆಕ್ಯುಲರ್ ಇದು ಶಬ್ದ ಸೇರಿಸಿದೆ. ಅದು ಕೂಡ ಅಂಬೇಡ್ಕರ್ ಅವರು 1948ರಲ್ಲಿ ಅಪೋಸೆ ಮಾಡಿದ್ದಾರೆ. ಈ ದೇಶದಲ್ಲಿ ಸೋಷಿಯಲಿಸ್ಟ್ ವರ್ಡ್ ಬೇಕಾಗಿಲ್ಲ. ಇವತ್ತು ನಾವು ಸೋಷಿಯಲಿಸ್ಟ್ ಇರಬಹುದು, ನಾಳೆ ಇರಬಹುದು. 10 ವರ್ಷ ಆದ್ಮೇಲೆ ಜನ ತೀರ್ಮಾನ ಮಾಡಬೇಕು. ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ತರ ಇರಬೇಕು ಜನ ತೀರ್ಮಾನ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ನಾವು ತೀರ್ಮಾನ ಮಾಡಬಾರದು. ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆ ವರ್ಡ್ ನಲ್ಲಿ ಪ್ರಿಯಾಂಬಲ್ ನಲ್ಲಿ ಸೋಷಿಯಲಿಸ್ಟ್ ಬರಬಾರದು. ಅಂಬೇಡ್ಕರ್ ಅವರು ಆಧಾರವೇ ಎಲ್ಲ ಮಾಡಿದ್ರು, ಅದು ಬಂದಿಲ್ಲ. ಸೊ ಪ್ಲಾನಿಂಗ್ ಕಮಿಷನ್ ನೋಡಿದೆಯಲ್ಲ, ಅದೊಂದು 5 year ಪ್ಲಾನ್, ಒಂದು ಸೋಷಿಯಲಿಸ್ಟ್ ತರ ಹೋಗಿದೆ. ಅದು ಕೂಡ ಅಂಬೇಡ್ಕರ್ ಅವರು ಕೋಪ ಇಟ್ಟು ಚೇಂಜ್ ಮಾಡಬೇಕು. ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಎಲ್ಲ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆನಿಫಿಟ್ ಆಗಬೇಕು, ನಾವು ಚೇಂಜ್ ಮಾಡಬೇಕು. ಸೊ ಎಲ್ಲ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಎಷ್ಟು ಅನ್ಯಾಯ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಮಾಡಿದ್ದಾರೆ. ಇವತ್ತು ಅಂಬೇಡ್ಕರ್ ಹೆಸರು ಇಟ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ.
ಅಂಬೇಡ್ಕರ್ ಹೆಸರಿಟ್ಕೊಂಡು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದೆ. ಅಂಬೇಡ್ಕರ್ ಅವಮಾನ ಮಾಡಿದ ಒಂದು ಪಕ್ಷ ಪಾರ್ಲಿಮೆಂಟ್ ನಲ್ಲಿ ಇನ್ನೊಂದು ಪಕ್ಷ ಕೈ ತೋರಿಸ್ತಾರೆ, ನೀವು ಅವಮಾನ ಮಾಡಿದ್ದೀರಾ, ನಾವು ಅವಮಾನ ಮಾಡಿ. ಅದಕ್ಕೆ ಈ ಸಾರ್ವಜನಿಕ ಸಭೆ ಬೇಕಾಗ್ತದೆ. ತಮ್ಮ ತರ ನಾಗರಿಕರು ತಾವೆಲ್ಲರೂ ಇದ್ರ ಬಗ್ಗೆ ತಮಗಿದು ಇಂಪಾರ್ಟೆಂಟ್ ಇಲ್ಲ, ನನ್ನ ಡೈಲಿ ವರ್ಕಿಂಗ್ ಇದು ಬೇಕಾಗಿಲ್ಲ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ನನಗೆ ತಿಳ್ಕೊಳ್ಬೇಕು, ನನಗೆ ಬೇಕಾಗಿಲ್ಲ, ನನ್ನ ಲೈಫ್ ನನ್ನ ಕೆಲಸ ಮಾಡ್ತೀನಿ, ಆ ತರ ತಾವು ಯಾರು ಕೂಡ ಥಿಂಕ್ ಮಾಡಿ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದರ ಕಾರಣ, ಇಫ್ ಯು ಡೋಂಟ್ ಲರ್ನ್ ಫ್ರಮ್ ಹಿಸ್ಟ್ರಿ, ಹಿಸ್ಟ್ರಿ ಹ್ಯಾಸ್ ದ ಹ್ಯಾಬಿಟ್ ಆಫ್ ರಿಪೀಟಿಂಗ್ ಇಟ್ಸೆಲ್ಫ್. ಇತಿಹಾಸದಲ್ಲಿ ಏನಿದೆ ನಾವು ಸರಿಯಾಗಿ ಅದನ್ನು ನಾವು ಕಲ್ಕೊಂಡಿಲ್ಲ, ಆ ಹಿಸ್ಟ್ರಿ ಪುನಃ ರಿಪೀಟ್ ಆಗುತ್ತೆ. ಸೊ ಇವರು ಯಾವ ಪವರ್ ಇಟ್ಕೊಂಡು ಇಂದಿರಾ ಗಾಂಧಿ ಅವರು ವೆರಿ ಸ್ಪೆಸಿಫಿಕಲಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬದಲಾವಣೆ ಚೇಂಜ್ ಯಾವ ತರ ಮಾಡಿದ್ರು, ಅದು ನಿಜವಾಗಿ ನಮ್ಮ ಡೆಮಾಕ್ರಸಿ ಒಂದು ದೊಡ್ಡ ಸೆಟ್ ಬ್ಯಾಕ್. ನಮ್ಮ ಡೆಮಾಕ್ರಸಿ ಖಂಡಿತವಾಗಿ ತುಂಬಾ ಹಿಂದೆ ತಗೊಂಡು ಇಟ್ಟಿದ್ದಾರೆ. ಅದು ಸರಿ ಮಾಡಲಿಕ್ಕೆ ಮೊರಾರ್ಜಿ ದೇಸಾಯಿ ಅವರು ಜನತಾ ಗೌರ್ಮೆಂಟ್ ಬೇಕಾಗಿತ್ತು, ಆಮೇಲೆ DPC ಗೌರ್ಮೆಂಟ್ ಅವರು ಬೇಕಾಗಿತ್ತು, ಆಮೇಲೆ ಪುನಃ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ 5 ವರ್ಷ ಗೌರ್ಮೆಂಟ್ ಬೇಕಾಗಿತ್ತು. ಇವಾಗ ನರೇಂದ್ರ ಮೋದಿ ಅವರಿಗೂ 10 ವರ್ಷ ದಾಂಡಿ ಇನ್ನೂ ಬೇಕಾಗ್ತಾ ಇದೆ. ಅಷ್ಟು ತಪ್ಪು ಮಾಡಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್. ಅದ್ರ ಬಗ್ಗೆ ಈ ಬುಕ್ಕು ವಿಕಾಸ್ ಕುಮಾರ್ ಅವರು ಏನು ಬರೆದಿದ್ದಾರೆ, ಖಂಡಿತವಾಗಿ ನಮ್ಮೆಲ್ಲರೂ ಕೂಡ ಈ ಒಂದು ರೆಫರೆನ್ಸ್ ಮೆಟೀರಿಯಲ್ ಆಗಿರುತ್ತದೆ, ನನಗೊಂದು ದೊಡ್ಡ ನಂಬಿಕೆ. ಇವತ್ತು ಈ ಬುಕ್ನಲ್ಲಿ ಟಾಪಿಕ್ ನಮ್ಮ ಸಂವಿಧಾನ ಬದಲಾಯಿಸುವುದು ಯಾರು, ನಮ್ಮ ಸಂವಿಧಾನ ಯಾರು ಬದಲಾಯಿಸುವುದು. ಮೇಡಮ್ ಅವರು ಮುಂಚೆ ಮಾತಾಡುವಾಗ ಹೇಳಿದ್ರು, ನಮ್ಮ ಸಂವಿಧಾನ ಇವರೇ 106 ಬಾರಿ ಬದಲಾಯಿಸಿದ್ದಾರೆ. 106 times we have amended the constitution. ಕಾರಣ ಅಂಬೇಡ್ಕರ್ ಅವರು ಗೊತ್ತು, 1950 ಜನವರಿ 26 ಈ ಕಾನ್ಸ್ಟಿಟ್ಯೂಷನ್ ನಮ್ಮ ಕೈನಲ್ಲಿ ಕೊಡುವಾಗ ಬಾಬಾ ಸಾಹೇಬ್ ಅವರಿಗೂ ಗೊತ್ತು, ಈ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇನ್ನು 20 ವರ್ಷ ಆದಮೇಲೆ, 30 ವರ್ಷ ಆದಮೇಲೆ, 10 ವರ್ಷ ಆದಮೇಲೆ ಆರ್ಥಿಕ ಪರಿಸ್ಥಿತಿ ಚೇಂಜ್ ಆಗ್ತದೆ, ವರ್ಲ್ಡ್ ಆರ್ಡರ್ ಚೇಂಜ್ ಆಗ್ತದೆ, ನಮ್ಮ ದೇಶದಲ್ಲಿ ಸೋಷಿಯಲ್ ಕಂಡೀಷನ್ ಚೇಂಜ್ ಆಗ್ತದೆ. ಸೊ ಖಂಡಿತವಾಗಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬದಲಾವಣೆ ಆಗಬೇಕು. ಅದಕ್ಕೆ ಆರ್ಟಿಕಲ್ 368 ತಗೊಂಡು ಬಂದಿದ್ದಾರೆ. ಯಾವಾಗ ಬೇಕೋ ಆ ಸೋಷಿಯಲ್ ಕಂಡೀಷನ್ಸ್ಗೂ ಆರ್ಥಿಕ ಪರಿಸ್ಥಿತಿಗೆ ಏನು ಚೇಂಜ್ ಬೇಕೋ ನಾವು ಮಾಡಿ. ಅದರಲ್ಲಿ ಅಂಬೇಡ್ಕರ್ ಅವರು ಎಲ್ಲಿ ಕೂಡ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟೋನ್ ನಲ್ಲಿ ಇರಬೇಕು, ಇದು ಕಲ್ಲು ತರ ಯಾರು ಚೇಂಜ್ ಮಾಡಬಾರ್ದು, ಎಲ್ಲಿ ಕೂಡ ಅವರು ಅಂಬೇಡ್ಕರ್ ಅವರು ಬಹಳ ಜಾಸ್ತಿ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ಐರ್ಲೆಂಡ್ ಈ 3 ಕಂಟ್ರಿಯಲ್ಲಿ ಇರುವ ಕಾನ್ಸ್ಟಿಟ್ಯೂಷನ್ ನೋಡಿದ್ರು. ಅದು ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಬಹಳ ವಿಶೇಷ ಏನು, ಅವರಿಗೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ನಮ್ಮಲ್ಲಿ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ನಮಗೆ ಡೌಟ್ ಇದೆ, ಒಂದು ಆರ್ಟಿಕಲ್ ಓದಬಹುದು, ನಮಗೆ ಡೌಟ್ ಇರುವಾಗ ಚೆಕ್ ಮಾಡಬಹುದು. ಆದರೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅದು ವೆರ್ಬಲ್ ಕಾನ್ಸ್ಟಿಟ್ಯೂಷನ್. ಒಂದು ಕಸ್ಟಮ್ಸ್ ನಾರ್ಮ್ಸ್ ನಲ್ಲಿ ಆ ಕಂಟ್ರಿಯಲ್ಲಿ ಡೆಮಾಕ್ರಸಿ ಆಗ್ತಾ ಇದೆ. ಅಂದ್ರೆ ಕಸ್ಟಮ್ ನಾರ್ಮ್ಸ್ ಅಲ್ಲಿ ಪ್ರಾಬ್ಲಮ್ ಇರುವಾಗ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ. ಸೊ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ. ಅಮೆರಿಕಾದಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಬಟ್ ಬಹಳ ಸಣ್ಣ ಕಾನ್ಸ್ಟಿಟ್ಯೂಷನ್. ಇಟ್ಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಸೊ ಅಂಬೇಡ್ಕರ್ ಅವರು ತುಂಬಾ ಯೋಚನೆ ಮಾಡಿ ನಮ್ಮ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಕೊಡುವಾಗ ಅದು ತುಂಬಾ ದೊಡ್ಡದಿರಬಾರದು, ತುಂಬಾ ಸಣ್ಣದಿರಬಾರದು. ಅದೇ ಸಮಯದಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಪ್ರೊವಿಷನ್ ಇರಬೇಕು. ಅದೇ ಸಮಯದಲ್ಲಿ ಯಾರೋ ಒಂದು ಡಿಕ್ಟೇಟರ್ ತರ ಬಂದು ಕೂತ್ಕೊಂಡು ನಮ್ಮ ದೇಶದಲ್ಲಿ ಅವ್ರ ಗವರ್ನೆನ್ಸ್ ಇರಬಾರದು. ಇದೆಲ್ಲ ತುಂಬಾ ಯೋಚನೆ ಮಾಡಿ ಈ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಡ್ರಾಫ್ಟಿಂಗ್ ಕಮಿಟಿಯಲ್ಲಿ 7 ಜನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಅಪಾಯಿಂಟ್ ಮಾಡಿದ್ದಾರೆ. 7 ಜನ ಈ ಕಾನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಕೆಲಸ ಮಾಡಿದಾಗ ಕೂಡ 99% ಈ ಕಾನ್ಸ್ಟಿಟ್ಯೂಷನ್ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 7 ಜನ ಕೆಲಸ ಮಾಡಿದ್ರು. ಕೃಷ್ಣಮಾಚಾರ್ಯ ಸಾಹೇಬರು, ಟಿ ಕೃಷ್ಣಮಾಚಾರ್ಯ ನಮ್ಮ ಚೆನ್ನೈ ಮೆಡ್ರಾಸ್ ಟಿಟಿಕೆ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂದ್ರೆ ದೊಡ್ಡ ಒಂದು ಕಂಪನಿಯನ್ನ ಅವರು ಫ್ಯಾಮಿಲಿ ಮಾಡಿಕೊಂಡು ಬಂದಿದ್ದಾರೆ. அந்த ಏರಿಯಾದಲ್ಲಿ ಟಿ ಕೃಷ್ಣಸ್ವಾಮಿ ಅವರು ಬಂದರು. ಟಿ ಕೃಷ್ಣಮಾಚಾರ್ಯ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಒಂದು ಕಡೆಯಲ್ಲಿ ಹೇಳ್ತಾರೆ, ನಾವು ಏನೆಲ್ಲ ಕೆಲಸ ಮಾಡಿದ್ದೀವಿ ನಿಜ, ಅಣ್ಣ ನಾವು ಏನೆಲ್ಲ ಕೆಲಸ ಮಾಡಿದ್ದೀವಿ ನಾವು ಕೂಡ, ನಾನೊಂದು ಬಿಸ್ನೆಸ್ ಮ್ಯಾನ್, ನನಗೆ ನನ್ನ ಕೆಲಸ ಬಹಳ ಬಿಸಿ ಇತ್ತು, ನನ್ನಲ್ಲಿ ಎಷ್ಟು ಸಮಯ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದೇನೆ. ಅದೇ ರೀತಿ ಗೋಪಾಲ್ ಸ್ವಾಮಿ ಅಯ್ಯಂಗ ಅವರು ಒಂದು ಮೆಂಬರು, ಅವರು ಒಂದು ಸ್ಟೇಟ್ ನಲ್ಲಿ ಪ್ರೈಮ್ ಮಿನಿಸ್ಟರ್, ಯುನೈಟೆಡ್ ನೇಷನ್ ಇಂಡಿಯಾ ರೆಪ್ರೆಸೆಂಟೇಟಿವ್, ಅವರು ಒಂದು ಸಮಯ ಕೊಡಲಿಕ್ಕಾಗಿಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೋಕುಲ್ ದಾಸ್ ಬಾರ್ಕೂರು ವಹಿಸಿದ್ರು. ವೇದಿಕೆಯಲ್ಲಿ ಸಂವಿಧಾನ ಸಮ್ಮಾನ್ ಅಭಿಯಾನದ ವಿಭಾಗ ಸಂಚಾಲಕ ಕಿದಿಯೂರು ಉದಯ್ ಕುಮಾರ್ ಶೆಟ್ಟಿ, ಚಿಂತಕಿ ಪ್ರಫುಲ್ಲ ಮಲ್ಲಾಡಿ ಉಪಸ್ಥಿತರಿದ್ದರು. ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ವೇದಿಕೆ ಮುಖಾಂತರ ನವೆಂಬರ್ 26ರಿಂದ ಜನವರಿ 26ರವರೆಗೆ ಸಂವಿಧಾನ ಸಮ್ಮಾನ ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿಡುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಮತ್ತು ಅವರು ಕೊಟ್ಟಂತಹ ಸಂವಿಧಾನದ ಪರಿಚಯವನ್ನ ಜನರಿಗೆ ಮಾಡುವಂತಹ ಒಂದು ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೇವೆ. ಸಂವಿಧಾನ ರಚನೆಗೂ ಮುನ್ನ ಮತ್ತು ಸಂವಿಧಾನ ರಚನೆಯ ನಂತರದ ಸತ್ಯಾಸತ್ಯತೆಗಳನ್ನ ಒಂದು ಚಿತ್ರಣದ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿವತ್ತು ಡಿಸ್ಕಸ್ ಮಾಡೋದಿದೆ. ಅದಕ್ಕೆ ಪೂರಕವಾಗಿ ವಿಕಾಸ್ ಪುತ್ತೂರ್ ಅವರು ಬರೆದಿರುವಂತಹ ಸಂವಿಧಾನ ಬದಲಾಯಿಸಿದ್ದು ಯಾರು ಅನ್ನುವಂತಹ ಪುಸ್ತಕ ಆಗಿನ ಕಾಲಘಟ್ಟದಲ್ಲಿ ನಡೆದಂತಹ ಸತ್ಯಾಸತ್ಯತೆಗಳನ್ನ ಬಹಳ ಎಳೆಯಾಗಿ ಬಿಡಿಸಿದ್ದಾರೆ. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು 1949 ನವೆಂಬರ್ 26ರಂದು ಈ ದೇಶದ ಅತಿ ದೊಡ್ಡ ಸಂವಿಧಾನ ಅಂತ ಏನ್ ನಾವು ಕರಿತೀವಿ, ಧರ್ಮ ಗ್ರಂಥ ಅಂತ ಏನ್ ನಾವು ಕರಿತೀವಿ, ಸುಮಾರು 2 ವರ್ಷ 11 ತಿಂಗಳು 15 ದಿನಗಳ ಕಾಲ 1,17,369 ಪದಗಳಿಂದ ಕೂಡಿರುವಂತಹ ಸಂವಿಧಾನವನ್ನ ಈ ದೇಶಕ್ಕೆ ಸಮರ್ಪಣೆ ಮಾಡಿದಂತಹ ಪುಣ್ಯ ದಿನ. ಆದರೆ ಈ ಒಂದು ಪುಣ್ಯ ದಿನವನ್ನ ಆಚರಣೆ ಮಾಡಬೇಕು, ಜನರಿಗೆ ಪರಿಚಯ ಮಾಡಬೇಕು ಅನ್ನೋ ಸಾಮಾನ್ಯ ಪರಿಕಲ್ಪನೆ ಕೂಡ ಈ ಹಿಂದೆ ಆಡಳಿತ ನಡೆದಂತಹ ಸರ್ಕಾರಕ್ಕೆ ಇರಲಿಲ್ಲ. ಬಾಬಾ ಸಾಹೇಬರ ಕೊಟ್ಟಂತಹ ಸಂವಿಧಾನದ ಪರಿಚಯ ಜನರಿಗೆ ಮೊದಲಿರಲಿಲ್ಲ. ದುರಂತ ಏನಂತ ಹೇಳಿದ್ರೆ 2015ರವರೆಗೂ ಈ ಒಂದು ದಿನವನ್ನ ಕಾನೂನು ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ವಿ. 2015ರಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬರ 125ನೇ ಜನ್ಮದಿನದ ಪ್ರಯುಕ್ತವಾಗಿ ಈ ದಿನವನ್ನ ಸಂವಿಧಾನ ದಿವಸ ಅಂತ ಘೋಷಣೆಯನ್ನ ಮಾಡ್ತಾರೆ. ಬಾಬಾ ಸಾಹೇಬರ ಸಂವಿಧಾನವನ್ನ ಜನರಿಗೆ ಪರಿಚಯ ಮಾಡುವಂತಹ ಒಂದು ಮಹತ್ತರವಾದ ಕೆಲಸಕ್ಕೆ ಕೈಹಾಕ್ತಾರೆ. ಬಾಬಾ ಸಾಹೇಬರ ಹುಟ್ಟು, ಹೋರಾಟ, ಬದುಕು, ಅಂತ್ಯ ಯಾವುದು ಸುಲಭವಾಗಿರಲಿಲ್ಲ. ನಿರಂತರ ಹೋರಾಟ, ದೀನ ದಲಿತರ ಬಗ್ಗೆ, ಹಿಂದುಳಿದ ವರ್ಗಗಳ ಬಗ್ಗೆ, ಹೆಣ್ಣು ಮಕ್ಕಳ ಸಮಾನತೆಯ ಬಗ್ಗೆ, ಈ ನೆಲದ ಅಧಿಕಾರ ಹೀನರ ಬಗ್ಗೆ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡಂತವರು. ಸಂವಿಧಾನ ಸಮ್ಮಾನ್ ಅಭಿಯಾನದ ಜಿಲ್ಲಾ ಸಂಚಾಲಕಿ ರೇಷ್ಮಾ ಉದಯ್ ಶೆಟ್ಟಿ ಸ್ವಾಗತಿಸಿದ್ರು. ರತ್ನಾಕರ್ ಇಂದ್ರಾಳಿ ಕಾರ್ಯಕ್ರಮ ನಿರೂಪಿಸಿದ್ರು. ಶ್ರೀಜಿತ್ V4 ನ್ಯೂಸ್ ಉಡುಪಿ. ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ ಪ್ರಜಾಸತ್ತಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ